ಇದೇ ಕಲವತಕಯ್ಯ ನಮ್ಮ ರೀತರ್ ಮನೆ ಇದೇನೇನಿ. ನಡಿ ಮಾತಾಡ್ಸ್ಕೊಂಬರೋಣ, ಒಳಗೆ ಇದ್ದಾಳೆ. ಈಗ ಗೊಂಬೆಲ್ಲ ನಾನು ಬಂದಿರೋ ಕೆಲಸ ಆಗಲಿ ಫಸ್ಟ್. ಅವಳು ಯಾವಳು, ಅವಳು ಮದುವೆ ಆಗಿರೋಳು, ಅವಳು ಎಂಥ ಬುದ್ಧಿಗೆಟ್ಟಾಳು, ಅವಳಿಗೆ ಸರಿಯಾಗಿ ನಾನು ಹೇಳಿ ಫಸ್ಟ್ ಬಂದಿರೋ ಕೆಲಸ ಮುಗಿಸ್ಕೋಬೇಕು. ಆ ನನ್ನ ಮಗನ ಕೇಳಬೇಕು. ಹೆಂಗಲ್ಲ ನಾನು ಇನ್ನೂ ಇದ್ದಂಗೆ ನಿನ್ನ ಹೆಂಗೆ ಮದುವೆ ಆದೆ ಅಂತ ಕೇಳಿ ಅವಳು ಯಾವಳು ಮದುವೆ ಆಗಿರೋಳು ಅವಳ ಮಕ್ಕ ನೋಡಬೇಕು. ಅವಳೆಂಥ ಮಕ್ಕಳು ಅಂತ ಹೇಳಿ ಅವಳು ನೋಡಬೇಕು. ಆಮೇಲೆ ಮಾತಾಡ್ಸೋಣ ನಡಿ. ಮಗಳ ಬಂದೈತೆ ಕಲಕಯ್ಯ. ಅಕ್ಕ ಬಾ ಕಲಕಯ್ಯ. ನಾನು ಅದೇ ಹೇಳ್ದೆ ರೀತ, ನಡಿ ಇದೆ ನಮ್ಮ ರೀತರ್ ಮನೆ ನೋಡ್ಕೊಂಡು ಯಾತನ ಟೀನ ಕಾಪಿನ ಕುಡ್ಕೊಂಡು ಆಮೇಲೆ ಹೋಗಿ ಬಂತು ಅಲ್ಲಿಗೆ ಅಂದೆ. ಇಲ್ಲ ಬಂದಿರೋ ಕೆಲಸ ಫಸ್ಟ್ ಮುಗಿಸ್ಕೋಬೇಕು. ನಾನು ಅದಕ್ಕೆ ಇದಕ್ಕಲ್ಲಿ ಬಂದಿರೋದು ಫಸ್ಟ್ ನನ್ನ ಗಂಡನ ನೋಡ್ಬೇಕು. ನಾನು ಅವಳೆಂತಾಳು ಮದುವೆ ಆಗಿರೋಣ, ಅವಳೆಂತಾಳು ಅವಳು ನೋಡಬೇಕು, ಅವಳಿಗೆ ಸರಿಯಾಗಿ ನನಗೆ ಗ್ರಾಚಾರ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಕ್ಕಯ್ಯ. ಅದಕ್ಕೆ ಮನೆ ತೋರಿಸ್ಬೇಕಂತ ರೀತ, ತೋರಿಸ್ಬರನಿ. ಚೆನ್ನಾಗಿದ್ಯಾ ನಮ್ಮ ರೀತ? ಚೆನ್ನಾಗಿದ್ದೀನಕ್ಕ. ಬಾ ಒಳಕ್ಕೆ ಹೋಗ್ವಂತೆ, ಬಾ ಟೆನ್ಷನ್ ತಗೋಬೇಡ. ಏನು ಆಗೋದಾಗೈತೆ ಅವನಿಂದ, ಹಳೆ ನಿನ್ನ ಜೀವನ ಹಾಳಾಗೋದಾಗೈತೆ. ಇವಾಗ ಯಾಕೆ ಟೆನ್ಷನ್ ತಗೊಂತೀಯ? ಇಲ್ಲ ಹೋಗ್ಬೇಕು ಫಸ್ಟ್ ನನ್ನ ಮಗನ್ನ ವಿಚಾರಿಸ್ಕೊಂಡು ಬರಬೇಕು. ವಿಚಾರಿಸ್ಕೊಂಡು ಬಂದ್ರೇನೇನೆ ಫೋನ್ ಮಾಡಿದರೆ ಅವಳು ಏನು ಮಾತಾಡ್ತಾಳೆ, ನನ್ನ ಗಂಡ ಇವನು ನಿನಗೆ ಹೆಂಗೆ ಗಂಡ ಆಗ್ತಾನೆ, ರಾಂಗ್ ನಂಬರ್ ನೀನು ಫೋನಿಕ್ಕು ಅಂತಾಳಲ್ಲ ನನ್ನೇನೆ ಅವಳು. ಸೀತಾ ಯಾರಮ್ಮ ಇವರು? ಇದೇ ಸಣ್ಣಪಣಯ್ಯ ನೇಂತಿ, ಅದೇ ನಿಮ್ಮ ಸುಸುನ್ ಮದುವೆ ಆಗಿಲ್ವೇ ಸಣ್ಣಪಣಯ್ಯ ನೇಂತಿ ಕಲಕಯ್ಯ. ಕಲಕಯ್ಯ ಅಂತ ಇವಕ್ಕಯ್ಯನ ಹೆಸರು. ಇವಕ್ಕಯ್ಯನಾಲೆ ಬಿಟ್ಟು 2 ವರ್ಷ ಆತು. ಇಲ್ಲಿ ನೋಡಿಲಿ ಕಲಕಯ್ಯ, ಇವ್ರನ್ನ ನಿನ್ನೆ ಮದುವೆ ಆಗಿರೋದು ಸಣ್ಣಪಣಯ್ಯ. ಇವ್ರನ್ನ ನೀವು ಎಂಥ ಒಳ್ಳೆ ಮನೆಗೆ ಲವ್ ಮಾಡಿ ಸೌರ್ಯನ ಮದುವೆ ಆಗಿತ್ತು. ಇವನು ಸುಮ್ಮನೆ ಇಂಜಿನಿಯರ್ ಅಂತ ನಂಬಿಸ್ಬಿಟ್ಟು ಫೋನ್ನಾಗೆಲ್ಲ ವೀಡಿಯೋ ಮಾಡ್ಕೊಂಬೋದು, ಫೋಟೋ ತಗೊಂಬೋದೆಲ್ಲ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಇವಾಗ ಮದುವೆ ಆಗಿರೋದು. ಇಂಜಿನಿಯರ್ ಅಂತ ಇವಳು ಮದುವೆ ಆಗ್ಯವಳೆ ನಂಬಿ. ಅದಕ್ಕೆ ನನಗೆ ಚಾಲೆಂಜ್ ಹಾಕಿ ಬಂದಿದ್ದ ಅವನು. ನಾನು ಮದುವೆ ಆಗೇ ಆಗ್ತೀನಿ, ಇನ್ನೊಂದ ನೋಡ್ತಿರೋ ನೀನು ನನ್ನ ಮನೆಯಾಗ ಬಿಡ್ಕಮಲ್ಲ ಅಂತೀಯಲ್ಲ, ನೀನು ಏನು ಸೆನಕ್ಕಿಲ್ಲ, ನೀನು ದಬ್ರಿಗೆ ಮಕ್ತಾಳು. ನಿನ್ನ ಮಕ್ಕ ನೋಡಿದೆ ಸರ್ ಬರಲ್ಲ ನನಗೆ, ಹಂಗೈದ್ಯಾ ನೀನು ಹಿಂಗೈದ್ಯಾ ಅಂತ ಬೈಯನು. ಅದಕ್ಕೆ ನನ್ನ ಮಕ್ಕ ನೋಡಿ ಸರ್ ಬರಲ್ಲ ಅಂತೆ, ಅದು ಎಂಥ ಸುಂದ್ರಿ ನಾಕ್ತಿ ಆಗು ಅಂತ ಹೇಳಿ ಬೈದಿದ್ದಿ. ಅದಕ್ಕೆ ಮದುವೆ ಆಗಿರೋ ಇನ್ನೆಂಥ ಸುಂದ್ರಿ ಅಂತ ಹೇಳಿ ನೋಡಬೇಕು. ಅದು ಯಾವಳನ್ನ ಮದುವೆ ಆಗ್ಯದಾನೆ, ಅವಳೆಂಥ ತಲೆಕೆಟ್ಲೌಡಿ ಮದುವೆ ಆಗಿರೋಳು ಅಂತ ಹೇಳಿ ಎಲ್ಲ ನೋಡ್ಬೇಕು ನಾನು. ನಡಿ ನೋಡೋಣ ನಡಿ. ಫಸ್ಟು ಮನೆ ತೋರಿಸ್ರಿ ನಮಗೆ, ಹೇಳ್ತೀನಿ. ಬಂದಿದ್ದು ಒಳ್ಳೇದಾಯ್ತಕ್ಕ. ಅವಳು ಇಲ್ಲೋಳಕ್ಕ ಭಾಳ ಮೆರಿತಾ ಇದ್ದಾಳೆ. ಅವ್ರ ಅಣ್ಣೇರಿ ಬೆಲೆ ಕೊಡಲ್ಲ, ನಾವು ಅತ್ತಿಗೆರು ಇಬ್ಬರಳು, ಅವ್ರ ಅಣ್ಣೇರು ಇಬ್ಬರಳು ಒಂದಿಷ್ಟು ಬೆಲೆ ಕೊಡೋದಿಲ್ಲ. ಅವ್ರ ಅಣ್ಣೇರು ಎಷ್ಟು ಹೇಳಿದ್ರು ಬೇಡ ಕಣಮ್ಮ ಅಂತ ಜೊತೆಗೆ ಹಾಕೊಂಡು ಇಲ್ಲದ್ದೆಲ್ಲ ಮೆರೆದು ಬಿಟ್ಟು ಇದು ಅವ್ರಿಗೆ ಗೊತ್ತಾಯಿತು. ಅವ್ರು ಇಂಥದ್ದೆಲ್ಲ ಗೊತ್ತಾದ್ಮೇಲೆ ಅವ್ರಿಗೆ ಕೆಮ್ತಾರೆ ಏನಕ್ಕ. ಅವ್ರ ಪಾಪ ಒಳ್ಳೆ ಮನೆ ಸಿಕ್ಕಿದ್ಲು. ನಾವು ಹೆಂಗೆ ಬಿಡತ್ತ ನಮ್ಮ ಆದ್ನಿ ಲವ್ ಮಾಡಿ ಮದುವೆ ಆಗಿದ್ಕೊ ಒಳ್ಳೆ ಮನೆಗೆ ಓದ್ಲತ್ತ ಅಂತೇಳಿ ನೆಮ್ಮದಿಗಿದ್ವಿ. ಆಮೇಲೆ ಜಲನ ಇವನು ತಗ್ಲಾಕೊಂಡು ಹಿಂಗೆ ಇವನೆಲ್ಲನ ಫೋಟೋ ತಕ್ಕೊಂಡು ನಿನ್ನ ಗಂಡ ಇಲ್ಲದೆಲ್ಲ ಅವಂತರ ಮಾಡಿದ್ದ. ಏನಕ್ಕ ಅವನು ಅಂತ ಲೋಫರ್ ಆಗವನಿ. ಅವನೇ ಹುಟ್ಟು ಲೋಪರ್ ನನ್ನ ಮಗ. ಅದಕ್ಕೆ ಮತ್ತೆ ನಾನು ಮನೆಗೆ ಬಿಡಿಸ್ಕೊಂತಿರ್ಲಿಲ್ಲ. ಅಲ್ಲೇ ಒಂದು 3-4 ತಡಿ ಬಂದಿದ್ದ. ಒದ್ದೊದ್ದೊದ್ದು ನಾನು ನಮ್ಮಮ್ಮ ಎಡೆಮಟ್ಟೆ ತಾಂಡು ಇಕ್ತಿದ್ವಿ. ಸರಿಯಾಗಿ ಇಕ್ಕಿ ಮನೆಗೆ ಅಂತ ಬಿಡಿಸ್ಕೊಂಬಿಲ್ಲ ನಾನು ನಮ್ಮಮ್ಮ ಇಬ್ಬರಳನ್ನು. ಯಾವಾಗ ಬಿಡಿಸ್ಕೊಂಬಿಲ್ವಾ, ನಿನ್ನ ಕಣ್ಣಿದ್ರಿಗೆ ನೋಡಿ ನಾನು ಎಂಥ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಮದುವೆ ಆಗಿನಲ್ಲ, ಇದೆಂಥದ್ದು ಅಂತ ಇದೆಂಥ ಬುದ್ಧಿ ಇಲ್ದಳು ಇವಳು ಅಂತ. ಅವಳಿಗೆ ಬುದ್ಧಿ ಇಲ್ಲ ತಗ. ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಮಾಡ್ಕೊಂತಿರ್ಲಿಲ್ಲ. ಅದೇ ಮತ್ತೆ ಅವಳೆಂಥ ತ್ರಿಪುರ ಸುಂದ್ರಿ ಅಂತ ಹೇಳಿ ನೋಡ್ಬೇಕು ಅಂತಲೇ ಬಂದು ನೋಡಿ ಸರಿಯಾಗಿ ಗ್ರಾತರ ಬಿಡಿಸ್ಬೇಕು, ಹಿಂಗೆ ಬೆಟ್ರ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಬಂದೆ. ಏನು ಮಾಡೋದು, ನಾವು ನೋಡಿದ್ರೆ ಎಷ್ಟು ಕಷ್ಟಪಡ್ತೀವಿ, ಇವನಿಲ್ಲಿ ಅಡಬಿಡಂಗಿ ಆಟ ಆಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಯ್ಯೋ ಆಳ್ಗೂ ಅಷ್ಟೇ ಜಂಬ ಇತ್ತಾಗ. ನಾವು ಹಂಗಂತ ಒಂದಿಷ್ಟು ಬೆಲೆ ಕೊಡೋದಿಲ್ಲ. ನಮ್ಮ ಅಣ್ಣಯ್ಯರು ಅಂತ ಹೇಳಿ ಅಣ್ಣಯ್ಯರು ಹೇಳ್ದಂಗೆ ಕೇಳೋದಿಲ್ಲ, ಏನಿಲ್ಲ. ಅವಳದೇ ಒಂಥರ ಬುದ್ಧಿ ಹೇಳ್ಬಾರ್ದಕ್ಕ. ನಾವು ಅವಳಿಂದ ತುಂಬ ಏಂದಿದ್ದೀವಿ. ಸುಮ್ಮನೆ ರೀ ಮಕ್ಕಳು ಬಂದೈತಲ್ಲ ಕಲಕ, ಇವಾಗ ಬುದ್ಧಿ ಕಲ್ಸುತ್ತೊಳಗೆಲ್ಲ ನೀನು ಹೆಂಗೆ ಆದೆ ನಾನು ಇದ್ದಂಗೆನೆ ಮದುವೆನಾ ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲ್ಸು. ಸುಮ್ಮನಿರು ಕಲವತಕ ಐತಲ್ಲ. ಇಷ್ಟು ಮನೆ ತೋರಿಸ್ರಿ, ಮನೆ ಎಲ್ಲೈತೆ ಏನು ಅಂತ ಹೇಳಿ ಆಮೇಲೆ ನಾನೆಲ್ಲ ಹೊರಗೆ ಕರಿತೀನಿ ಅವಳು. ಮನೆ ತೋರಿಸ್ರಿ, ಕರ್ಕೊಂಡು ಹೋಗ್ತೀಯ ಯಾಕ ನೀನು? ತಿರ್ಗಾವಣೆ ಸಣ್ಣಪ್ಪಣೆ ನೋಡಿದೆ ನಮ್ಮನ್ನ, ನೋಡಪ್ಪ ಇವ್ರು ಹುಡುಗಿ ಹೇಳೈತೆ ಅನ್ಕೊಂಬತ್ತೆ. ಬಾ ಅನ್ಕೊಂಡ್ರು ಅನ್ಕೊಂತಾನೆ. ಅವ್ನು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅವನೇನು ಒಳ್ಳೆ ಕೆಲಸ ಮಾಡಿಲ್ಲ. ಅವ್ನು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅನ್ಕೊಂಡ್ರು ಅನ್ಕೊಂತಾನೆ. ಬಾ ಸುಮ್ಮನೆ ಬಾರಕ್ಕ, ನಾನೆಲ್ಲ ತೋರಿಸ್ತೀನಿ ಬಾಯಿಲಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಮನೆ ತಗೇನೆ ಅವ್ರದ್ದು ಇರೋದು, ಅಲ್ಲೇ ನಮ್ಮ ಮನೆಯಾಗೇನೆ ಇರೋದು. ಬಿಡು ಹೋದ್ರು ಹೋಗ್ಲಿ, ಹೆಂಗೆ ಮದುವೆ ಆಗ್ಯವಳಲ್ಲ ಇರ್ತಾಳೆ ಅಂತ ಹೇಳಿ ಸುಮ್ಮನಾಗಿದ್ವಿ. ಹಿಂಗೆಲ್ಲ ಐತೆ ಎಂಬುದು ಗೊತ್ತಿದ್ರೆ ನಾವು ಆವಾಗಲೇ ಓಡಿಸ್ತಿದ್ವಿ. ಏನು ಮಾಡೋದು ನಾವು, ಏನು ಬಿಡತ್ತಾಗೆ ಇಂಜಿನಿಯರ್ ಅಲ್ದಿದ್ರೆ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸದಾಗ ಇರ್ತಾನೆ. ಬಿಡು ಏನು ಅಲ್ಲ, ಅವನು ಯಾವ ಕೆಲಸನಾದ್ರೂ ಮಾಡಲಿ. ಅಲ್ಲ ಮದುವೆ ಆಗಿ ನಿಮಗೆ ಮೋಸ ಮಾಡಿರೋದು ಭಾರಿ ಅನ್ಯಾಯ. ನಾನು ನನ್ನ ಮಕ್ಕಳನ್ನ ಓದಿಸ್ಕೊಂಡು ನಾನು ನಮ್ಮಮ್ಮ ನಾವೆಷ್ಟು ಕಷ್ಟ ಬೀಳ್ಕೊಂಡು ಹೊಲ್ದಾಗ ಕೆಲಸ ಮಾಡ್ಕೊಂಡು ನಾವೆಷ್ಟು ಕಷ್ಟ ಬೀಳ್ತಿದ್ದೀವಿ. ಇವ್ನು ಆಡಿದ್ದೆ ಆಟ ಆಡ್ತಾ ಇದ್ದಾನೆ ಇಲ್ಲಿ. ದುಡಿತಾನೆ ದುಡಿಯೋದೇನೋ ದುಡಿತಾನೆ, 1 ರೂಪಾಯಿ ಉಳಿಸಲ್ಲ.
ಕುಡಿಯೋದೆಲ್ಲನ. ಹೋಗ್ತಾನೆ ಕೆಲಸಕ್ಕೇನೋ ಹೋಗ್ತಾನೆ, ದುಡ್ಕೊಂತಾನೆ, ಟಿಪ್ಸೇ ಸಿಗುತ್ತೆ ದಿವಸಕ್ಕೆ. 1,000 2,000 ಇವಾಗ. ಮೊದಲೇ 1,000 ಸಿಗೋದು, ಇವಾಗ ಒಂದು 2,000 ಸಿಗುತ್ತೆ. ದುಡಿದ್ರೂ 1 ರೂಪಾಯಿ ಉಳಿಸಲ್ಲ. ಬಿದ್ದಲ್ಲೂ ಇಲ್ಲೂ ಕೊಚ್ಚೆಗಳ್ಡ ಆಡ್ಕೊಂಡು ಬರ್ತಾನೆ. ಹೋಗಿ ಇವಾಗ ಕೈ ತೋರಿಸುತ್ತೆ, ಹೋಗು ಕಲಕಾಯ, ಹೋಗಿ ಇಲ್ಲಿಗೆ ಬಾ. ಸುಮ್ಕಿರಿ, ಯಾಕೆ ಬೇಕತ್ತ ನಾವು ಯಾಕೆ ನಿಷ್ಠೂರ ಆಗೋಣಪ್ಪ. ತಿರ್ಗಿ ಆಮೇಲೆ ಯಾಕಮ್ಮ ತಾಯಿ ಓಟೋನು ನಾವು ಬೇರೆ ಇವಾಗ ಪ್ರೆಗ್ನೆಂಟ್ ಅಲ್ಲ, ಸುಮ್ಮನೆ ಯಾಕೆ ಉಲ್ಲಾರ್ತ ಉಜಾರ್ಲ ಮಾಡ್ಕೊಂಡು ಅಂತೇಳಿ ನಾವು ಯಾರು ಸುದ್ದಿಗೆ ಹೋಗೋದು ಬೇಡ. ಬಿಡ, ಅಣ್ಣ ಮಾಡಿರೋ ಕೆಲಸಕ್ಕೆ ಏನು ಹೆದರಿಕೆ ಅಂತದ್ದೇನಿಲ್ಲ. ಬಿಡಪ್ಪ ಒಳ್ಳೇದು ಮಾಡೈತೆ ಅಮ್ಮದಾದರೆ ಬಿಡಪ್ಪ ಒಟ್ಟೂರಿಗೆ ಹೇಳ್ಯಾರ ಅನ್ಬೋದು. ಅಣ್ಣ ಮಾಡ್ತಿರೋದು ಇಂಥ ಕೆಲಸ ಅಂತದ್ರಾಗ ಯಾರು ಒಪ್ಕೊಂಬಲ್ಲಿ ಸುಮ್ಮನೆ ಇರ್ರಿತ್ತ. ನೀನು ಅವ್ರ ಪಾಪ ಕಷ್ಟಪಡ್ತಾ ಇದ್ದಾರೆ ಇವಣ್ಣಯ್ಯ. ಅದ್ರಾಗ ಇವಳಿಗೆ ಹಿಂಗೆಲ್ಲ ಹೇಳ್ಕೊಂಡು ಮೋಸ ಮಾಡಿ ಏನೇನೆಲ್ಲ ಆಯಿತು. ಅದಕ್ಕೇನೆ ಅವಳಿಗೂ ಬುದ್ಧಿ ಬರ್ಬೇಕು. ಅವಳಿಗೂ ಎಂಥ ಮನೆ ಬಿಟ್ಟು ಬಂದ್ನಲ್ಲಪ್ಪ ಅಂತೇಳಿ. ನಾವು ಮನೆಯಾಗೆ ಹೆಂಗೆ ಇರ್ಬೋದಾಗಿತ್ತು, ಲಕ್ಷ್ಮಕ್ಕಯ್ಯರ ಮನೆಯಾಗೆ, ಅವ್ರ ಮನೆ ಅಂತ ಮನೆಯಾಗೆ ಮಾರಾಣಿ ಥರ ಇರ್ಬೋದಾಗಿತ್ತು ಅವಳು. ಅಂತ ಮನೆ ಬಿಟ್ಟು ಬಂದ್ಲು. ಬಾ ಇಲ್ಲಿ ನಿನ್ಕೊಂಡು ನೋಡೋಣ, ಬಾ ಇಲ್ಲಿ ನಿನ್ಕೊಂಡು ನೋಡೋಣ ಅದಿಲ್ಲ ಏನಂತಾಳೆ ಅಂತ ಹೇಳಿ. ಅಣ್ಣರಿಬ್ರಳ, ಅವಳು ಒಬ್ಳೇನಲ್ವೇ? ಗಂಡು ಮಕ್ಳು ಇಬ್ಬರಳು ನಮ್ಮ ಮನೆಯವರು. ಇನ್ನೊಬ್ರು ನಮ್ಮ ಮೈದನ ಇದ್ದಾರೆ. ನಾವು ಅವರು ಎಲ್ಲ ಚೆನ್ನಾಗಿದ್ದೀವಿ. ಮುಂಚೆಗೆ ಮದ್ವೆಗಿನ್ನ ಮುಂಚೆಗೆ ನಮಗೂ ಅಷ್ಟು ಜಗಳ ತಂದಿಕ್ಕಿದ್ಲಿ ಅವಳು. ಬಿಡತ್ತ ಮದುವೆ ಆಗೋದು ಅಂತ ಸುಮ್ಮನಿದ್ವಿ. ಆಮೇಲೆ ಇಂಥವು ತರಗಳು ಮಾಡ್ತಾ ಕುಕ್ಕಂಡವಳೆ. ಆಮೇಲೆ ಮರ್ಯಾದೆ ಇಲ್ಲ ಇವಳಿಂದಾನ. ಒಳಗೆ ಇದ್ದಾಳೆ ನೋಡು ಸುಸ್ಸು ಅಂತ ಹೇಳಿ ಅವಳ ಹೆಸರು ಕರಿ. ಏನೇ ಸುಸ್ಸು? ಯಾವಳೆ ಸುಸ್ಸು ಅಂಬಳು? ಬಾರಿ ಬುದ್ಗೆಟ್ಲವಡಿ. ನಾನೇ ಆಲೆ ಮದುವೆ ಆಗಿ ನಾನೇ ಅನುಭವಿಸ್ತಾ ಇದ್ದೀನಿ. ನಾನಿದ್ದಂಗೆನೆ ನನ್ನ ಗಂಡನ ಹೆಂಗೆ ಮದುವೆ ಆದೆ ನೀನು? ನನ್ನ ಗಂಡ ಅಂತ ಹೇಳ್ತಾ ಇದೆಯಲ್ಲ, ಹೆಂಗೆ ಮದುವೆ ಆದೆ ಅಂತ ಹೇಳಿ. ನನ್ನ ಮಗನು ಇದ್ದಾನೇನು? ಬಾರೋ, ನನ್ನ ಸಾಕ ಯೋಗ್ಯತೆ ಇಲ್ಲ, ಇನ್ನೊಬ್ಳನ್ನ ಬೇರೆ ಮದುವೆ ಆಗ್ಯದನ್ನು ಮೋಸ ಮಾಡಿ. ಇವಳೆಂತ ಬುದ್ಧಿ ಇಲ್ಲದ್ಲವಡಿ. ನಮ್ಮ ಹತ್ರ ಸೊಡ್ಲ ಬಿಗಿ ನೋಡ್ಕೊಂಡು ಜನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾಡ್ತಾರೆ. ಇವಳೆಂತ ಕಮ್ಮಂಗಿಲ್ಲವಡಿ. ಯಾವ ಮಕ್ತಾಳು? ಬಾರೆ ನೋಡೋಣ ಸುಸ್ಸು. ಯಾವಳು? ಬಾರೆ, ನಾನು ಸಕಲೇಶನ್ ಹೆಂಡ್ತಿ ಬಂದಿದ್ದೀನಿ. ಕಲ್ಲ ಬಾರೆ ಸಕಲೇಶನ್ ಹೆಂಡ್ತಿ ಬಂದಿದ್ದೀನಿ. ಓಹೋ ಸಣ್ಣಪ್ಪ ಸಕಲೇಶ್ ಅಂತ ಹೇಳಿ ಚೇಂಜ್ ಮಾಡ್ಕೊಂಡವನಿ. ಬಾರೆ ಸುಸು ಅಂಬಳೆ. ಜೋರ ಕೂಗಿ ಇನ್ನನ್ಪಟ್ಟು ಒಳಗೆ ಇರ್ಬೇಕೇನ? ಜೋರ ಕೂಗು ಯಾಕ? ಸುಸು ಬಾರೆ ಇಲ್ಲಿ. ನಾನು ಸಕಲೇಶನ್ ಹೆಂಡ್ತಿ ಬಂದಿದ್ದೀನಿ. ಬಾರೆ ಸಕಲೇಶನ್ ಹೆಂಡ್ತಿ ಬಂದಿದ್ದೀನಿ. ನೀ ಗ್ರಾಚಾರ ಬಿಡಿಸ್ತೀನಿ. ನಾನಿದ್ದಂಗೆ ನನ್ನ ಗಂಡ ನಿಂಗೆ ಮದುವೆ ಆಗಿ ನಿಮ್ಮ ಮನೆಯಾಗ ಕರ್ಕೊಂಬಂದಿಕ್ಕೊಂಡಿದ್ಯಾ? ಬಾರೆ, ನನಗೂ ಹೆಂಡ್ತಿ ಮಕ್ಕಳು ಎಲ್ಲ ಇದ್ದಾವೆ. ಅವ್ರು ನಮಗೇನು ಮಾಡಿಕೊಡ್ಬೇಕು ಅದು ಮಾಡಿಕೊಟ್ಟು ಅವ್ನು ಬಂದು ನಿಂತಾಗಿರಲಿ. ಹೇಳು, ಅವ್ನು ನಮಗೇನು ಮಾಡಿಕೊಟ್ಟಿಲ್ಲ, ಏನಿಲ್ಲ. ನಾವು ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀವಲ್ಲ. ಅದಕ್ಕೆ ನೀವು ಇವತ್ತು ಬುದ್ಧಿ ಕಲ್ಕೊಂತಾನೆ, ನಾಳೆ ಬುದ್ಧಿ ಕಲ್ಕೊಂತಾನೆ ಅಂದ್ರೆ ಇನ್ನು ಬುದ್ಧಿನೇ ಕಲ್ಕೊಂಬಂಗಿಲ್ಲ. ನಾವಿನ್ನು ಬಿಡೋದಿಲ್ಲ. ಬಾರೆ ಸುಸಿ ಬಾರೆ. ನಾನೇ ಸಕಲೇಶನ್ ಹೆಂಡ್ತಿ ಬಂದಿದ್ದೀನಿ. ಬಾರೆ. ಯಾರಪ್ಪ ಇವರು ಹಿಂಗೆ ಬೈ ಮಾಡ್ತಾ ಇದ್ದಾರೆ? ಗೀತಕ್ಕ ಇವ್ರು ಯಾರು? ಇವಕ್ಕನೇ ಕಣೆ ಸಕಲೇಶನ ಹೆಂಡ್ತಿ. ಇವಕ್ಕನೇ ಕಲಾ ಅಂತ ಹೇಳಿ ಇವಕ್ಕ. ಯಾರು ನೀವು? ಯಾಕೆ ನನ್ನ ಕರೆದ್ರ? ಯಾರು ನೀವು? ಯಾರು? ನಾನು ಸಕಲೇಶನ್ ಹೆಂಡ್ತಿ ಕಣೆ, ಸಕಲೇಶನ್ ಹೆಂಡ್ತಿ. ನಾನಿದ್ದಂಗೆ ನನ್ನ ಗಂಡನ್ನ ನೀನು ಮದುವೆ ಆಗಿ ಇಲ್ಲಿ ಹೆಂಗೆ ಇಟ್ಕೊಂಡಿದೀಯಾ? ನಿನಗೆ ಇಲ್ಲಿ ಕರ್ಕೊಂಡು ಇಟ್ಕೊಂಬ ಅಂತ ಯೋಗ್ಯತೆ ಏನೈತೆ, ಏನು ಅಧಿಕಾರ ಐತೆ ನನ್ನ ಗಂಡನ ನಿಮ್ಮ ಮನೇಲಿ ಇಟ್ಕೊಳಕ್ ನಿನಗೆ? ನೀವಾ ಸಕಲೇಶನ್ ಹೆಂಡ್ತಿ? ನೀವಾ ಅಲ್ಲ, ನಾನೇ ಸಕಲೇಶನ್ ಹೆಂಡ್ತಿ. ಅವನಿಗೆ ಮದುವೆ ಆಗೈತೆ, ಅವನು ನಂಬಿಸ್ತಾ ಅಂತ ಹೇಳಿ ನಂಬಿ ಮದುವೆ ಆಗಿದೆಯಲ್ಲ, ನೀನೆಂತ ಬುದ್ಧಿಗೆಟ್ಟವಳು. ಅಯ್ಯಪ್ಪ ಇದೇನಿದು? ಕಣ್ಣುಚ್ಕೊಂಡು ನೋಡ್ತೀನಿ ಒಂದು ನಿಮಿಷ. ನನಗೆ ಯಾಕೋ ಇದು ಕನಸು ಅನ್ನಿಸ್ತೈತೆ. ಕಣ್ ತಿಕ್ಕಂತೀನಿ, ಕಣ್ ತೊಳ್ಕೊಬತ್ತೀನಿ. ನಿದ್ದೆಗಣ್ಣ ಏಕಿಗೆ? ಅಯ್ಯಪ್ಪ ಯಾರಪ್ಪ ಇದು ಹಿಂಗೆ ಬಂದು? ನಾನು ಸಕಲೇಶನ್ ಹೆಂಡ್ತಿ ಅಂತ ಹೇಳ್ತಾಳೆ. ಆವಾಗಲೇ ಫೋನ್ ಮಾಡಿದ್ಲಲ್ಲ ಅವಳೇ ಇವಳ? ಅಯ್ಯೋ ಯಾರಪ್ಪ? ಅಯ್ಯೋ ಇವನು ಬೇರೆ ಇವಾಗ ಕರೆಸ್ಬೇಕು, ಒಳಗಿದ್ದಾನೆ. ಅಯ್ಯೋ ಇವಾಗ ಏನಪ್ಪ ಮಾಡಲಿ? ಇವ್ರು ಬೇರೆ ನಿಂತವ್ರೆ. ಅಯ್ಯಪ್ಪ ಇವ್ನು ಮದುವೆ ಆಗೈತೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಅತ್ತೆಯವ್ರಿಗೆಲ್ಲನ ಅಯ್ಯೋ ನನ್ನ ಕತೆ ಗೋವಿಂದ. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.